Hello everyone, welcome to ಸನ್ಮಾರ್ಗ ಕ್ಲಾಸಸ್. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 15ನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ಅನುಕ್ರಮ ಸಂಖ್ಯೆಗಳ ಮೊತ್ತವು 73 ಆಗಿದೆ. ಸಮೀಕರಣದ ಭೈಜಿಕ ರೂಪವು ಆಯ್ಕೆ ಎ x plus 1 is equal to 73, b 2x is equal to 73, c x into x plus 1 is equal to 73, d x plus 2 is equal to 73. ಸೊ ಇಲ್ಲಿ ಅನುಕ್ರಮ ಸಂಖ್ಯೆಗಳು ಅಂತ ಹೇಳಿದ್ದಾರೆ. ಸೊ ಒಂದರ ನಂತರ ಒಂದು ಬರುವಂತಹ ಸಂಖ್ಯೆಗಳನ್ನ ನಾವು ಅನುಕ್ರಮ ಸಂಖ್ಯೆಗಳು ಅಂತ ಕರಿತೇವೆ. ಸೊ ಈಗ ಒಂದು ಸಂಖ್ಯೆ x ಅಂತ ತಗೊಂಡ್ರೆ ಸೊ ಅದರ ಮುಂದಿನ ಸಂಖ್ಯೆ ಏನಾಗತ್ತೆ ಹೇಳಿ, x plus 1. ಸೊ ಇದು ಅನುಕ್ರಮ ಸಂಖ್ಯೆಗಳಾಗತ್ತೆ. ಇವುಗಳ ಮೊತ್ತ ಅಂದ್ರೆ ಏನಾಯ್ತು, ಪ್ಲಸ್ ಏನಿದೆ 73 ಆಗಿದೆ. ಅಂದ್ರೆ ಏನಾಯ್ತು, ಈಕ್ವಲ್ ಟು 73. ಸೊ ಹಾಗಾದ್ರೆ ಇದನ್ನ ಸಮೀಕರಣ ರೂಪದಲ್ಲಿ ಬರೆದಾಗ x plus 1 is equal to 73 ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಎ ಆಯ್ಕೆ ಸರಿಯಾಗಿದೆ. ಸೊ ಬಿ ಆಯ್ಕೆಯನ್ನ ಗಮನಿಸಿ. ಸೊ 2x is equal to 73 ಇದೆ. ಸೊ ಇದು ಎರಡು ಸಮಾನ ಸಂಖ್ಯೆಗಳ ಮೊತ್ತವನ್ನ ಸೂಚಿಸುತ್ತೆ ಅಲ್ವಾ. ಸೊ ಅನುಕ್ರಮ ಸಂಖ್ಯೆಗಳಲ್ಲ ಇದು. ಅದೇ ರೀತಿ ಸಿ ಆಯ್ಕೆಯನ್ನ ಗಮನಿಸಿದ್ರೆ ಸೊ ಇದು ಎರಡು ಅನುಕ್ರಮ ಸಂಖ್ಯೆಗಳ ಗುಣಲಬ್ಧವನ್ನ ಹೇಳುತ್ತೆ. ಸೊ ಅನುಕ್ರಮ ಸಂಖ್ಯೆಗಳ ಗುಣಲಬ್ಧವು 73 ಆಗಿದೆ ಅನ್ನೋದು. ಸೊ ಅದೇ ರೀತಿ x plus 2. ಸೊ ಇದೇನು, ಎರಡು ಅನುಕ್ರಮ ಬೆಸ ಅಥವಾ ಸಮ ಸಂಖ್ಯೆಗಳ ಮೊತ್ತವನ್ನ ಸೂಚಿಸ್ತಾ ಇದೆ. ಓಕೆ, ಸೊ ನಮ್ಗೆ ಇಲ್ಲಿ ಕೇಳಿದ್ದು ಎರಡು ಅನುಕ್ರಮ ಸಂಖ್ಯೆಗಳ ಮೊತ್ತ 73 ಅಂತ. ಸೊ ಹಾಗಾಗಿ ಇಲ್ಲಿ x plus 1 is equal to ಏನ್ ಹೇಳಿ, 73. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಎ ಸರಿಯಾಗಿದೆ. ಥ್ಯಾಂಕ್ ಯು.